ಹಿಂದಿನ ಭಾಗದಲ್ಲಿ ಅನಿವಾರ್ಯವಾಗಿ ದೀಪಕ್ನ ಹುಡ್ಕೋದಕ್ಕಾಗ್ದೇನೆ ಅಂಕಿತ್ ರಚ್ಚುನ ಮದುವೆ ಆಗ್ತೀನಿ ಅಂತ ಒಪ್ಕೋತಾನೆ. ಇನ್ನೇನು ಪುರೋಹಿತರು ಮಂತ್ರನೂ ಶುರು ಮಾಡಿರ್ತಾರೆ, ಮದುವೆನೂ ಆಗ್ಬೇಕು. ಅಷ್ಟರಲ್ಲಿ ರಚ್ಚು ಮದುವೆ ಮಂಟಪದಲ್ಲಿ ಇಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗಾದ್ರೆ ಮುಂದೆ ಏನಾಗತ್ತೆ? ಈ ಮದುವೆ ಇಲ್ಲಿಗೆ ನಿಲ್ಲತಾ? ಅದು ಅಲ್ಲದೇನೆ ಅಂಕಿತ್ ಬಗ್ಗೆ ಕಾಸಿಪ್ ಮಾಡೋದಕ್ಕೋಸ್ಕರ ಮೀಡಿಯಾದವರು ಎಲ್ಲರೂ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಅವನ್ ಮುಂದೆ ಏನ್ ನಿರ್ಧಾರ ಮಾಡ್ತಾನೆ, ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನು ರುಕು, ಏನ್ ಹೇಳ್ತಿದ್ಯಾ ನೀನು? ರಚ್ಚು ಎಲ್ಲೋದ್ಲು? ಅಯ್ಯ ಅಣ್ಣ, ಅದನ್ನ ನನ್ನ ಕೇಳ್ತಿದ್ಯಲ್ಲ. ಆ ಸುಭಿಕ್ಷಾ ಇದ್ದಾಳಲ್ಲ, ಅವಳನ್ನ ಕೇಳು. ಆ ರಮಣ್ಣ ಕರೆದು ಅವನ ಜೊತೆ ಕಳ್ಸ್ಕೊಟ್ಟಿದ್ದಾಳೆ ನಿನ್ ಮಗಳನ್ನ. ಅಯ್ಯಯ್ಯೋ ಇಲ್ಲ ಆಂಟಿ, ನಾನ್ ಹಾಗೇನೂ ಮಾಡಿಲ್ಲ. ರಚುನ ನಾನ್ ಯಾರ ಜೊತೆನೂ ಕಳ್ಸಿಲ್ಲ. ಆಹಾಹಾಹಾ, ಮಹಾರಾಣಿ ಎಷ್ಟ್ ಚೆನ್ನಾಗಿ ಸುಳ್ಳು ಹೇಳ್ತಿದ್ಯಾ. ಎಲ್ರೂ ಹೇಳೋದಕ್ಕಿಂತ ಮೊದ್ಲೇ ರಮಣ್ಣ ಕರ್ಸಿ ರಮಣ್ ಜೊತೆ ರಚುನ ಕಳ್ಸ್ಕೊಟ್ಟಿಯಲ್ಲೇ. ನಾನೇ ನನ್ ಕಣ್ಣಾರೆ ನೋಡಿದೀನಿ. ಕರ್ಕೊಂಡ್ ಬಂದು ಅವಳನ್ನ ಅವನ್ ಪಕ್ಕ ಬಿಟ್ಟು ನೀನ್ ಹೋದೆ. ಅವನು ಅವಳನ್ನ ಕರ್ಕೊಂಡು ಎಲ್ಲಿಗೆ ಹೋದ್ನೋ? ಅಯ್ಯಯ್ಯೋ ಇಲ್ಲ ಇಲ್ಲ, ನನಗೆ ಈ ವಿಷಯದ ಬಗ್ಗೆ ಏನು ಗೊತ್ತೇ ಇಲ್ಲ. ರಮಣ್ ಏನೋ ರಚ್ಚು ಹತ್ರ ಮಾತಾಡ್ಬೇಕು ಅಂತ ಹೇಳ್ದ, ಹಾಗಾಗಿ ನಾನು ಅವಳನ್ನ ಕರ್ದೆ. ಅಷ್ಟು ಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ. ಸಾಕು, ಬಾಯಿ ಮುಚ್ಚು ಸುಭಿಕ್ಷಾ. ನಾನ್ ನಿನ್ನ ನನ್ ಮಗಳ ಹಾಗೇನೆ ನೋಡ್ಕೊಂಡೆ, ಆದ್ರೆ ನೀನಿವತ್ತು ರಚ್ಚುನ ಅವ್ನ್ ಯಾರೋ ಜೊತೆ ಕಳ್ಸಿ ನನ್ ಮಾನ ಮರ್ಯಾದಿನೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲ. ಛೇ, ಲೇ ಮನೆ ಹಾಳಿ, ಎಷ್ಟು ದಿನದಿಂದ ಕಾಯ್ತಿದ್ಯೆ ನಮ್ ಮರ್ಯಾದಿನ ಬೀದಿಗೆ ತರ್ಬೇಕು ಅಂತ. ಏನೋ ದೇವ್ರ ದಯೆಯಿಂದ ಹೋಗೋ ಮರ್ಯಾದೆ ಅಂಕಿತಿಂದ ಬದ್ಕೊಳ್ತಪ್ಪ ಉಳ್ಕೊಳ್ತಪ್ಪ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ನೀನು ನನ್ ಮಗಳನ್ನೇ ಮದ್ವೆ ಮನೆಯಿಂದ ಓಡಿಸಿ ಎಲ್ರ ಮುಂದೆ ನಾವು ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಯಾಕೆ ಬಂತು ಇಂಥ ದುರ್ಬುದ್ಧಿ ನಿನ್ಗೆ? ಅಯ್ಯಯ್ಯೋ ಇಲ್ಲ ಆಂಟಿ, ನಾನು ಯಾರ ಜೊತೆನೂ ಅವಳನ್ನ ಕಳ್ಸ್ಕೊಟ್ಟಿಲ್ಲ. ಏನೋ ಫ್ರೆಂಡ್ ಮಾತಾಡೋಕ್ಕೋಸ್ಕರ ಬಂದ ಅಂತ ಹೊರಗೆ ಕರ್ದೆ ಅಷ್ಟೇ. ಅದ್ ಬಿಟ್ರೆ ನನಗೆ ಏನೂ ಗೊತ್ತಿಲ್ಲ. ಅವಳು ಎಲ್ಲಿಗೆ ಹೋಗಿದ್ದಾಳೆ ಅನ್ನೋದು ಗೊತ್ತಿಲ್ಲ ಆಂಟಿ. ಸಾಕ್ ಬಾಯಿ ಮುಚ್ಚೆ. ಅವನು ನನ್ ಮಗಳ ಹಿಂದೆ ಬಿದ್ದಿದ್ದ ಅನ್ನೋದು ತುಂಬಾ ಚೆನ್ನಾಗಿ ನಿನಗೆ ಗೊತ್ತಿತ್ತು ತಾನೆ? ಹಾಗಿರುವಾಗ ಅವಳೊಬ್ಳನ್ನೇ ಅವನ ಜೊತೆ ಕಳ್ಸಿದ್ಯಲ್ಲೇ. ನಮ್ಮ ಮರ್ಯಾದಿನೆಲ್ಲ ಮೂರ್ಖಾಸಿಗೆ ಹರಾಜ್ ಮಾಡ್ಬಿಟ್ಟಿಯಲ್ಲೇ. ಸಾಕು, ಒಂದ್ ನಿಮಿಷ ಎಲ್ರು ಬಾಯಿ ಮುಚ್ತೀರಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನಿಮ್ ಪಾಡಿಗೆ ನಿಮ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ. ನಾನೊಬ್ಬ ಇಲ್ಲಿ ನಿಂತಿದ್ದೀನಿ ಅನ್ನೋದು ಮರ್ತೋಗಿದ್ಯಾ ಹೇಗೆ? ಅಯ್ಯಯ್ಯೋ, ಅದು ಹಾಗಲ್ಲಪ್ಪ. ಏನ್ ಹಾಗಲ್ಲಪ್ಪ, ನಾನು ಏನೋ ನಿಮ್ ಮರ್ಯಾದೆ ಹೋಗ್ಬಾರ್ದು, ಈ ಮದ್ವೆ ನಿಂತ್ರೆ ನಿಮ್ ಮರ್ಯಾದೆ ಹಾಳಾಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ದೀಪಕ್ ಜಾಗಕ್ಕೆ ನಾನ್ ಬಂದೆ. ಆದ್ರೆ ಇವಾಗ ಏನಾಯ್ತು? ನಾನು ನಿಮ್ ಮಗಳನ್ ಮದ್ವೆ ಆಗ್ತಿದ್ದೀನಿ ಅನ್ನೋ ಸುದ್ದಿ ಎಲ್ಲಾ ಕಡೆ ಹಬ್ಬದ ಮೇಲೆ ನಿಮ್ ಮಗಳು ಈ ಮದ್ವೆ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ. ಇದರಿಂದ ನನ್ ಮರ್ಯಾದೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಗೊತ್ತಿದ್ಯಾ? ಅಂದ್ರೆ ಇವರು ಮದ್ವೆ ಗಂಡ ದೀಪಕ್ ಅಲ್ವಾ? ಹಾಗಾದ್ರೆ ಇವ್ರು ಯಾರು? ನೋಡಪ್ಪ ಅಂಕಿತ್, ನನ್ ಮಗಳು ತುಂಬಾನೇ ಒಳ್ಳೆಯವಳು. ಅವಳು ಯಾವತ್ತು ನಮ್ ಮರ್ಯಾದೆ ತೆಗಿಯೋ ಕೆಲ್ಸನ ಯಾವತ್ತೂ ಮಾಡ್ದೋಳಲ್ಲ. ಆದ್ರೆ ಇವತ್ತಿಷ್ಟೆಲ್ಲ ಆಗಿದೆ ಅಂದ್ರೆ ಈ ಸುಭಿಕ್ಷನಿಂದಾನೇ ಆಗಿರೋದು. ನನ್ ಮಗಳನ್ನ ತಲೆ ಕೆಡ್ಸಿ ಅವ್ನ್ ಯಾರೋ ಜೊತೆ ಓಡೋಗೋ ಹಾಗೆ ಮಾಡಿದಾಳೆ. ಇಷ್ಟಕ್ಕೆಲ್ಲ ಕಾರಣ ಈ ಸುಭಿಕ್ಷಾನೇ. ನಮ್ ಮರ್ಯಾದೆ, ನಿನ್ ಮರ್ಯಾದೆ, ಎಲ್ರ ಮರ್ಯಾದೆ ಹೀಗ್ ಹೋಗ್ತಿದೆ ಅಂದ್ರೆ ಅವಳೇ ಕಾರಣ. ನೀನ್ ಏನೇ ಕೇಳ್ಬೇಕಾದ್ರೂ ಏನೇ ಹೇಳ್ಬೇಕಾದ್ರೂ ಅವಳಿಗೆ ಹೇಳ್ಬೇಕು. ಅಂಕಿತ ಅಂದ್ರೆ ಆ ದೊಡ್ಡ ಕಂಪ್ನಿ ಓನರು ರಚುನ ಮದ್ವೆ ಆಗೋದಕ್ಕೆ ತಯಾರಾಗಿದ್ರ? ಅಯ್ಯಯ್ಯೋ ದೇವ್ರೆ, ಇವಾಗ ಏನ್ ಮಾಡ್ಲಿ? ಅದು ಬೇರೆ ಇವನಿಗೆ ಕೋಪ ಮೂಗಿನ ತುದಿಲೇ ಇದೆ ಅಂತ ಎಲ್ರೂ ಮಾತಾಡ್ಕೊಂತಾ ಇದ್ರು. ನಾನು ಬಂದಾಗಿಂದಾನು ಏನೇನೋ ಆಗ್ತಿದೆ. ನನಗಿಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇವಾಗ ನೋಡಿದ್ರೆ ರಚ್ಚು ನನ್ನ ಹೆಸರು ಹೇಳಿ ಓಡೋಗಿದ್ಯಲ್ಲೇ. ಇವಾಗ ಏನೇ ಮಾಡ್ಲಿ? ಏ ರಾಸ್ಕಲ್, ಇಷ್ಟೆಲ್ಲ ಮಾಡಿ ಇವಾಗ ಹೇಗ್ ತಪ್ಪಿಸ್ಕೊಂಡ್ಲಿ ಅಂತ ಯೋಚನೆ ಮಾಡ್ತಿದ್ಯಾ ಹೇಗೆ? ನೋಡಿ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ಅವಳಿಗೆ ಏನೂ ಸಪೋರ್ಟ್ ಮಾಡಿಲ್ಲ. ಹಾಗೆ ಆಂಟಿ ಹೇಳೋ ಹಾಗೆ ನಾನು ಅವಳ ತಲೆನೂ ಕೆಡ್ಸಿಲ್ಲ. ನನಗೆ ವಿಷಯನೇ ಗೊತ್ತಿಲ್ಲ. ಅವಳವನನ್ನ ಪ್ರೀತಿಸ್ತಾ ಇದ್ಲೋ, ಯಾಕೆ ಹೋದ್ಲೋ ಏನೂ ಗೊತ್ತಿಲ್ಲ. ಅವನು ಅವಳನ್ನ ಬರೋದಕ್ಕೆ ಹೇಳ್ದ, ಹಾಗಾಗಿ ನಾನು ರಚ್ಚು ಹತ್ರ ಹೇಳ್ದೆ ಹೊರತು ಇನ್ನೇನೂ ಇಲ್ಲ. ಅದು ಅಲ್ದೇನೆ ಎಲ್ಲಾನು ಇವಾಗ ಒಳ್ಳೇದೇ ಆಯ್ತಲ್ವಾ? ಹೇಗೋ ನೀವೇನೋ ಅನಿವಾರ್ಯವಾಗಿ ಅವಳನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ರಿ. ಇವಾಗ ಅವಳಿಗೆ ಇಷ್ಟ ಆದವ್ರ ಜೊತೆ ಹೋಗಿರೋದ್ರಿಂದ ನೀವು ಅನಿವಾರ್ಯವಾಗಿ ಮದ್ವೆ ಆಗೋದು ತಪ್ಪೋಯ್ತು. ಇವಾಗ ಸಂತೋಷ ಪಡೋ ವಿಷಯಕ್ಕೆ ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ರಾ? ಏ ರಾಸ್ಕಲ್, ನಿನಗ್ ಸ್ವಲ್ಪನಾದ್ರೂ ಮೆಚುರಿಟಿ ಅನ್ನೋದಿದ್ಯಾ? ಇವಾಗ ನನ್ ಮದ್ವೆ ಸಡನ್ ಆಗಿ ಫಿಕ್ಸ್ ಆಗಿರೋದಕ್ಕೆ
ಮೀಡಿಯಾದವರು ಕಾಯ್ತಾ ಇದ್ದಾರೆ ಏನ್ ಹೇಳೋದು ಏನ್ ಗಾಸಿಪ್ ಸುಡ್ಸೋದು ಅಂತ. ಇವಾಗ ಸಡನ್ ಆಗಿ ಮದ್ವೆ ಕ್ಯಾನ್ಸಲ್ ಆದ್ರೆ ಇನ್ನು ಏನೇನೆಲ್ಲ ಗಾಸಿಪ್ ಹುಟ್ಟತ್ತೆ ಗೊತ್ತಾ ನಿನ್ಗೆ? ಅಯ್ಯೋ, ಹಾಗಂತ ನಾನೇನ್ ಮಾಡಕ್ಕಾಗುತ್ತೆ? ಅವಳಿಗೆ ಅವನ್ ಇಷ್ಟ ಆಯ್ತು, ಹಾಗಾಗಿ ಹೋದ್ಲು. ನಾನೇನು ಅವ್ರನ್ನ ಒತ್ತಾಯ ಮಾಡಿ ಕಳ್ಸಿರೋ ಹಾಗೆ ಮಾತಾಡ್ತಿದ್ದೀರಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದೀನಿ ತಾನೇ. ಯಾಕೆ ಇಷ್ಟು ನನ್ ಮೇಲೆ ಎಲ್ರೂ ರೇಗ್ತಾ ಇದ್ರ? ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವಳು ಹೀಗೆಲ್ಲ ಮಾಡ್ತಾಳೆ ಅಂತ ನನಗೆ ಗೊತ್ತೂ ಇರ್ಲಿಲ್ಲ. ಆಹಾಹಾಹಾ, ನೋಡಿದ್ಯಾ ಅಣ್ಣ ಹೇಗ್ ನಾಟಕ ಮಾಡ್ತಿದ್ದಾಳೆ ಅಂತ? ನಿನ್ ಮಗಳು ಯಾವತ್ತು ಇಂಥ ತಪ್ಪೆಲ್ಲ ಮಾಡ್ಬೇಕು ಅಂತಾನು ಕನ್ಸಲ್ಲೂ ಊಹೆ ಮಾಡ್ದೋಳಲ್ಲ. ಹಾಗಿರೋಳು ಇವತ್ತು ಎಲ್ರೂ ಮರ್ಯಾದೆ ಹರಾಜಾಕಿದ್ದಾಳೆ ಅಂದ್ರೆ ಇದಕ್ ಕಾರಣ ಇವಳೇ ಆಗಿರ್ತಾಳೆ. ಅವಳ ತಲೆಗೆ ಏನೇನೋ ತುಂಬಿ ಅವನ ಜೊತೆ ಓಡ್ಸಿರ್ತಾಳೆ. ಇಷ್ಟಕ್ಕೆಲ್ಲ ಕಾರಣ ಇವಳೇ ಅಣ್ಣ, ಇವಳೇ. ನೋಡಿ ನೋಡಿ, ಇವತ್ತಿಷ್ಟೆಲ್ಲ ಆಗೋದಕ್ಕೆ ಇವಳೇ ಕಾರಣ. ಮೊದ್ಲು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಇವಳನ್ನ ಒದ್ದು ಒಳಗಾಕ್ಸಿ. ಇಷ್ಟೆಲ್ಲ ನಿನ್ನಿಂದಾನೇ ಆಗಿದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ನ ಕೆರಿಯರೇ ಡ್ಯಾಮೇಜ್ ಆಗತ್ತೆ. ನೋಡು, ನೀನ್ ಮಾಡಿರೋ ತಪ್ಪಿಗೆ ಜೀವನ ಪರ್ಯಂತ ನರಕ ಅನುಭವಿಸ್ಬೇಕು. ನಡಿ, ಇವತ್ತು ಯಾರ ಮದ್ವೆನೂ ನಿಲ್ಲಲ್ಲ. ನನ್ ಮದ್ವೆ ನಡ್ದೇ ನಡಿಯತ್ತೆ. ಏನಪ್ಪ ಹೇಳ್ತಿದ್ಯಾ ನೀನು? ಮದ್ವೆ ಹೆಣ್ಣಿಲ್ದೆ ಮದ್ವೆ ಹೇಗ್ ನಡೆಯುತ್ತೆ? ಮದ್ವೆ ಹೆಣ್ಣು ನನ್ ಕಣ್ಣೆದ್ರಿಗೆ ಇದ್ದಾಳಲ್ಲ, ಅವಳೇನೆ ನಾನ್ ಮದ್ವೆ ಆಗ್ತೀನಿ ಇವತ್ತು. ಅಯ್ಯಯ್ಯೋ, ಇದೇನಪ್ಪ ಮಾತಾಡ್ತಿದ್ಯಾ ನೀನು? ಈಗ ಹೇಗೂ ಮದ್ವೆ ನಿಂತೋಗಿದೆ, ಹೋಗ್ಲಿ ಬಿಡು. ಅವಳನ್ ಮದ್ವೆ ಆಗೋದು ಯಾಕೆ? ನೋಡಿ, ನನ್ ಮದ್ವೆ ನಿಂತೋಗೋದಕ್ಕೆ ಇವಳೆ ತಾನೇ ಕಾರಣ. ಇವಳೊಬ್ಳು ತೆಪ್ಪಗಿದ್ದಿದ್ರೆ ಎಲ್ಲಾನು ಸರಿಯಾಗೇ ನಡೀತಾ ಇತ್ತು. ಇವಾಗ ನನ್ ಮದ್ವೆ ನಿಂತೋಗಿದೆ ಅಂತ ಮೀಡಿಯಾದವ್ರಿಗಾಗ್ಲಿ ಪಬ್ಲಿಕ್ಗೆ ಗೊತ್ತಾದ್ರೆ ನನ್ ಇಮೇಜ್ ಎಲ್ಲ ಡ್ಯಾಮೇಜ್ ಆಗತ್ತೆ. ಮೊದ್ಲೇ ಹೇಳ್ದೆ ತಾನೆ. ಅದಕ್ಕೆ ಇವಳನ್ನ ಬೇಗ ರೆಡಿ ಮಾಡ್ಕೊಂಡು ಮಂಟಪಕ್ಕೆ ಕರ್ಕೊಂಡ್ ಬನ್ನಿ. ನೋಡಿ, ನಾನು ಯಾರು ಅನ್ನೋದು ಎಲ್ರಿಗೂ ತುಂಬಾ ಚೆನ್ನಾಗೇ ಗೊತ್ತು ಅನ್ಕೋತೀನಿ. ಎಕ್ಸ್ಟ್ರಾ ಏನಾದ್ರೂ ಮಾಡೋಕ್ ಟ್ರೈ ಮಾಡಿದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ, ತಿಳ್ಕೊ. ಇನ್ಮೇಲೆ ನಿನ್ಗೆ ನರಕ ಅಂದ್ರೆ ಏನು ಅಂತ ತೋರಿಸ್ತೀನಿ. ಅಂಕಿತ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಅವನು ಆಲ್ರೆಡಿ ಮದ್ವೆ ತಯಾರಿಲಿ ಇದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಾಗಿರತ್ತೆ. ಇನ್ನ ಹೀಗೆ ಸಡನ್ ಆಗಿ ಮದುಮಗಳು ಮದ್ವೆ ಮನೆ ಬಿಟ್ಟು ಓಡೋಗಿದ್ದಾಳೆ, ಅಂಕಿತ್ ಮದ್ವೆ ನಿಲ್ತು ಅಂತ ಗೊತ್ತಾದ್ರೆ ಎಲ್ರು ಇನ್ನೇನಾದ್ರೂ ಗಾಸಿಪ್ ಹೊಡ್ತಾರೆ. ಅದು ಅಲ್ಲದೆ ಅಂಕಿತ್ ಮದ್ವೆ ನಿಲ್ಲೋದಕ್ಕೆ ಒಂಥರ ಸುಭಿಕ್ಷನೇ ಕಾರಣ ಅಂತ ಅಂಕಿತ್ಗೆ ತುಂಬಾನೇ ಕೋಪ ಬರುತ್ತೆ. ಅದೇ ಕಾರಣಕ್ಕೆ ಸುಭಿಕ್ಷನ ಮದ್ವೆ ಆಗ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಅದು ಒಳ್ಳೆ ಉದ್ದೇಶದಿಂದ ಅಂತೂ ಅಲ್ಲ, ಅವಳ ಮೇಲಿನ ದ್ವೇಷದಿಂದ. ಅಯ್ಯಯ್ಯೋ, ನೋಡಿ, ನನ್ನ ಮಾತು ಕೇಳಿ, ದಯವಿಟ್ಟು ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ನನ್ನನ್ನ ಬಿಟ್ಬಿಡಿ, ಕೇಳಿಸ್ಕೊಳ್ಳಿ, ನಿಂತ್ಕೊಳ್ಳಿ. ಅಯ್ಯಯ್ಯೋ, ಇದೇನೇ ಇದು? ನನ್ನ ಮಗಳು ಕೋಟ್ಯಾಧೀಶ್ವರನ್ ಕೈ ಹಿಡಿತಿದ್ದಾಳೆ. ಮನೆಗ್ ಬಂದಿರೋ ದೀಪಕ್ ಹೋದ್ರೆ ಹೋಗ್ಲಿ ಅನ್ಕೊಂಡ್ ಸುಮ್ನೆ ಆಗಿದ್ರೆ ಇವಾಗ ಈ ಸುಭಿಕ್ಷನಿಂದ ಅದೆಲ್ಲ ಹಾಳಾಯ್ತಲ್ಲೇ. ಅದು ಅಲ್ದೇನೆ ಆ ಕೋಟ್ಯಾಧೀಶ್ವರ ಈ ಸುಭಿಕ್ಷನ್ ಕೈ ಹಿಡಿತೀನಿ ಅಂತ ಹೇಳ್ತಿದ್ದಾನೆ. ಛೇ! ಅಯ್ಯೋ, ನೀವ್ ಯಾಕ್ರಿ ಚಿಂತೆ ಮಾಡ್ತೀರಾ? ಅವನೇನು ಅವಳನ್ನ ಸಾಕೋದಕ್ಕ ಕರ್ಕೊಂಡು ಹೋಗ್ತಿದ್ದಾನೆ, ನರ್ಕ ತೋರ್ಸೋದಕ್ ಕರ್ಕೊಂಡು ಹೋಗ್ತಿರೋದು. ಅವ್ನ್ ನೋಡಿದಿರಾ ಹೇಗಿದ್ದಾನೆ? ಇವಳು ಹಳ್ಳಿ ಗಮಾರಿ, ಇವಳ ಜೊತೆ ಅವನ್ ಸಂಸಾರ ನಡೆಸ್ತಾನ? ಅವನ್ ಇಮೇಜ್ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಕರೆ ಮೂದೇವಿನ ಕಟ್ಕೋತಾ ಇದ್ದಾನೆ. ನೀವ್ ಯಾಕ್ರಿ ಚಿಂತೆ ಮಾಡ್ತೀರಾ? ಬನ್ರಿ, ಆ ಮೂದೇವಿನ ಅವನಿಗೆ ಗಂಟ್ ಹಾಕಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಆ ರಚ್ಚು ಎಲ್ಲಿ ಹೋಗಿದ್ದಾಳೋ? ಸುಭಿಕ್ಷಾ ತನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಅಂಕಿತ್ ಬಲವಂತವಾಗಿ ಸುಭಿಕ್ಷನ ಮದ್ವೆ ಆಗ್ತಾನೆ. ಹಾಗಾದ್ರೆ ರಚ್ಚು ಇದ್ದಕ್ಕಿದ್ದಾಗೆ ರಮಣ್ ಜೊತೆ ಯಾಕೆ ಹೋದ್ಲು? ಅದ್ರಲ್ಲೂ ಇವಾಗ ಸುಭಿಕ್ಷಾ ಅಂಕಿತ್ನ ಮದ್ವೆ ಆದ್ರೆ ಮುಂದೆ ಅವನ್ ಚೆನ್ನಾಗಿ ನೋಡ್ಕೋತಾನ? ಪಾಪ ಸುಭಿಕ್ಷಾ ಎಷ್ಟೆಲ್ಲ ಕನ್ಸ್ ಕಟ್ಕೊಂಡಿದ್ಲು. ಆದ್ರೆ ಇವಾಗ ಅಂಕಿತ್ ಅವಳ ಗಂಡ ಆಗಿದ್ದಾನೆ, ಅದು ಸೇಡಿಗೋಸ್ಕರ, ಪ್ರೀತಿಯಿಂದನೂ ಅಲ್ಲ. ಹಾಗಾದ್ರೆ ಮುಂದೆ ಸುಭಿಕ್ಷನ್ ಜೀವನ ಏನಾಗತ್ತೆ? ಮುಂದೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಕೆಲವೊಂದು ಸಾರಿ ಹೀಗೆ ಅಲ್ವಾ, ಏನೋ ಮಾಡೋದಕ್ಕೆ ಹೋಗ್ತೀವಿ, ಇನ್ನೇನೋ ಆಗೋಗುತ್ತೆ. ನಮ್ದೇನೂ ತಪ್ಪಿಲ್ದೇ ಇದ್ರೂ ಕೆಲವೊಂದು ಸಾರಿ ಶಿಕ್ಷೆ ಅನುಭವಿಸ್ಲೇಬೇಕಾಗಿರುತ್ತೆ. ಜೀವನ ಬದಲಾಗೋದಕ್ಕೆ ಒಂದೇ ಒಂದು ಕ್ಷಣ ಸಾಕು. ನೋಡಿದ್ರಲ್ಲ ಇಷ್ಟೊತ್ತು ಎಷ್ಟು ನಾರ್ಮಲ್ ಆಗಿದ್ದ ಜೀವನ ಸುಭಿಕ್ಷಂದು ಒಂದೇ ಒಂದು ಕ್ಷಣಕ್ಕೆ ಎಷ್ಟೆಲ್ಲ ತಿರುವು ಪಡ್ಕೊಳ್ತು ಅಂತ. ಆಶಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಹಸ್ಬೆಂಡ್ ಬರ್ಡೇ ಇದೆ, ವಿಶ್ ಮಾಡಿ ಅಡ್ವಾನ್ಸ್ ಅಂತ ಹೇಳಿದ್ರು. ಹಾಯ್ ಚಂದು, ವಿಶ್ ಯು ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್, ಯಾವಾಗಲೂ ಖುಷಿಯಾಗಿರಿ. ಹಾಗೆ ಅಕ್ಷತಾ ಗಂಗಾಧರ್ ಅನ್ನೋರು ಕಮೆಂಟ್ ಮಾಡಿದ್ರು, ವೆಡ್ಡಿಂಗ್ ಆನಿವರ್ಸರಿ ಇದೆ, ವಿಶ್ ಮಾಡಿ ಅಂತ.
ಹಾಯ್ ಅಕ್ಷತಾ ಗಂಗಾಧರ್, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಯಾವಾಗಲೂ ಗಂಡ ಹೆಂಡತಿ ಇಬ್ರು ಲೈಫಲ್ಲಿ ಖುಷಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.